ನನ್ನ ಜೀವನದಲ್ಲಿ ಪ್ರೀತಿ ಪ್ರೇಮ ಅಂದ್ರೆ ಏನು ಅಂತ ಗೊತ್ತಾಗಿದ್ದೆ ಅವಳಿಂದ ಕಣು. ನಾನು ಕಲ್ಪನಾ ತುಂಬಾ ತುಂಬಾ ಪ್ರೀತಿಸ್ತಾ ಇದ್ವಿ. ಮದುವೆನೂ ಆಗ್ಬೇಕು ಅಂತ ಅನ್ಕೊಂಡಿದ್ವಿ. ನಾನು ಇಷ್ಟಪಟ್ಟಂತ ಹುಡುಗಿ, ನಾನು ಪ್ರೀತಿಸಿದ ಹುಡುಗಿ ನನ್ನ ಕಣ್ಣೆದುರಿಗೇನೆ ಅತ್ಯಾಚಾರಕ್ಕೆ ಬಲಿಯಾಗಿ ಪ್ರಾಣ ಕಳ್ಕೊಂಡದನ್ನ ನಾನು ಹೇಗೋ ಮರೀಲಿ. ಲೋ ಶ್ರವಣ್, ಕಾಲ ಎಲ್ಲ ಮರ್ಸತ್ತೆ ಕಣ. ನೀನು ಇಲ್ಲೇ ಇದ್ದು ಕೊರಗ್ತಾ ಇದ್ರೆ ಅವಳ ನೆನಪೆ ನಿನ್ನ ಕಾಡ್ತಾ ಇರುತ್ತೆ ಕಣ. ನೀನು ಪ್ರಕೃತಿ ಜೊತೆ ಸ್ವಲ್ಪ ದಿವಸ ಎಲ್ಲಾದ್ರೂ ಸುತ್ತಾಡ್ಕೊಂಬ. ಅರ್ಜುನ್, ಕಲ್ಪನಾ ನನ್ನ ಜೀವ, ನನ್ನ ಮನಸ್ಸು, ಹೃದಯ, ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಅವಳೇ ಆಗಿದ್ಲು. ಅಂತೂ ಅನ್ ಮರ್ತು ನಾನು ಪ್ರಕೃತಿ ಜೊತೆ ಹೇಗ್ ಜೀವನ ನಡೆಸ್ಲಿ? ನೀನು ಕಳೆದು ಹೋದ್ರ ಬಗ್ಗೆ ಯೋಚನೆ ಮಾಡ್ತಾ ವಾಸ್ತವನ ಮರಿತಾ ಇದೀಯ. ಪ್ರಕೃತಿ ನಿನ್ನೆ ನಂಬ್ಕೊಂಡ್ ಬಂದಿದ್ದಾಳೆ. ನಾನೇನ್ ಮಾಡ್ಲಿ ಅರ್ಜುನ್? ಪ್ರಕೃತಿಗೆ ಅನ್ಯಾಯ ಆಗ್ಬಾರ್ದು, ಅವಳು ಸಂತೋಷವಾಗಿರ್ಬೇಕು ಅಂತ ಅವಳ ಹತ್ರ ಹೋದಾಗ್ಲೆಲ್ಲ ಪ್ರಕೃತಿ ಬದಲು ಕಲ್ಪನಾನೇ ಕಾಣ್ತಾ ಇದ್ದಾಳೆ. ಕೂತ್ರೆ ನಿಂತ್ರೆ ಅವಳು ನೆನಪೆ ಕಾಡ್ತಾ ಇದೆ. ಅಂಥದ್ರಲ್ಲಿ ಪ್ರಕೃತಿ ಜೊತೆ ಹೇಗೋ ಇರ್ಲಿ. ಹಾಗಾದ್ರೆ ಪ್ರಕೃತಿ ಸ್ಥಿತಿ ಯಾರು ಹೊಣೆ? ಪ್ರಕೃತಿ ಓದಿರೋಳು, ವಿದ್ಯಾವಂತಳು, ಯೋಚಿಸುವಷ್ಟು ವಿವೇಕ ಇರೋಳು. ನನ್ನನ್ನ ಮರೆತು ಬೇರೆ ಯಾರ ಜೊತೆನಾದ್ರೂ ಸುಖವಾಗಿರ್ಲಿ. ಏನು ಹೇಳ್ತಾ ಇದೀಯಾ? ಪ್ರಕೃತಿ ನೀನು ಇಬ್ರು ಅಗ್ನಿಸಾಕ್ಷಿಯಾಗಿ ಸಪ್ತಪದಿ ತುಳಿದಿರೋ ಗಂಡ ಹೆಂಡತಿ. ಅದನ್ನ ನೀನ್ ಮರಿಬೇಡ. ಸಮಾಜ ದೃಷ್ಟಿಯಲ್ಲಿ ನಾವಿಬ್ರು ಗಂಡ ಹೆಂಡತಿ ಅಷ್ಟೇ. ಅದ್ಬಿಟ್ಟು ಬೇರೆ ಯಾವ ಸಂಬಂಧನೂ ಇಲ್ಲ. ಈಗಲೂ ಪ್ರಕೃತಿ ಅಗ್ನಿ ಅಷ್ಟೇ ಪವಿತ್ರವಾಗಿದ್ದಾಳೆ. ಲೋ ಶ್ರವಣ, ನಿನ್ನ ಸ್ವಂತ ಅಭಿಪ್ರಾಯಕ್ಕಿಂತ ಸಮಾಜದ ದೃಷ್ಟಿಕೋನನೇ ಮುಖ್ಯ. ನೀನು ಪ್ರಕೃತಿ ಗಂಡ ಹೆಂಡತಿ ಅನ್ನೋದು ಇಡೀ ಊರಿಗೆ ಗೊತ್ತು. ಇಂಥ ಪರಿಸ್ಥಿತಿಲಿ ಪ್ರಕೃತಿ ನಿನ್ನ ಬಿಟ್ಟು ಬೇರೆಯವನ್ನ ಮದುವೆ ಆಗೋದು ಹೇಗೋ ಸಾಧ್ಯ? ನೀನೇ ಹೇಳ್ದೆಯಲ್ಲ, ಕಾಲ ಎಲ್ಲಾನು ಮರ್ಸತ್ತೆ ಅಂತ. ಹುಚ್ಚುಚ್ಚ ಮಾತಾಡ್ಬೇಡ. ತಾಳಿ ಕಟ್ಟಿದ ಗಂಡನ್ ಬಿಟ್ಟು ಬೇರೆಯವ್ರ ಜೊತೆ ಜೀವನ ಮಾಡೋದು ಅಂದ್ರೆ ಏನ್ ಮಕ್ಕಳಾಟ ಅನ್ಕೊಂಡಿದ್ಯಾ? ಪ್ರಕೃತಿಗೆ ಮೋಸ ಆಗ್ಬಾರ್ದು ಅನ್ನೋ ಮನಸ್ಸಾಕ್ಷಿ ನಿಂಗಿದ್ರೆ ಕಲ್ಪನಾನ ಮರೆತು ಪ್ರಕೃತಿ ಜೊತೆ ಜೀವನ ಮಾಡೋದೇ ಸರಿ. ಪ್ರೀತಿ ಅಂತೆ, ಪ್ರೇಮ ಅಂತೆ, ತ್ಯಾಗ ಅಂತೆ. ಅದಕ್ಕೋಸ್ಕರ ಸ್ವಂತ ಹೆಂಡತಿನ ದಾನ ಮಾಡ್ತಾನಂತೆ. ದಾನಶೂರ ಕಾರಣ ಇವನು. ನೋಡು ಶ್ರವಣ್, ನಿನ್ನ ಲವ್ ಒಂದು ಮುಗಿದ ಅಧ್ಯಾಯ. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಪ್ರಕೃತಿಗೆ ನೀನು ತಾಳಿ ಕಟ್ಟಿದ ಗಂಡ. ನೀನೇ ಅವಳ ಲೈಫಲ್ಲಿ ವಿಲನ್ ಆಗೋದಾದ್ರೆ ಅವಳ ಲೈಫಲ್ಲಿ ನಿರ್ಧರಿಸಕ್ ನಾನು ಯಾರು? ನನಗೇನೋ ಹಕ್ಕಿದೆ. ನಿನ್ನಂತ ಹುಚ್ಚಿನ ಆ ದೇವ್ರು ಕೂಡ ಕಾಪಾಡಲ್ಲ. ದೇವ್ರು ಕಾಪಾಡಲ್ಲ ಅನ್ನೋದು ನಿಜ. ಮನಸ್ಸು ಮಾಡಿದ್ರೆ ನೀನ್ ಮನಸ್ಸು ಮಾಡಿದ್ರೆ ಎಲ್ಲ ಆಗತ್ತೆ. ಏನ್ ಹೇಳ್ತಾ ಇದೀಯಾ? ನಿಜ ಹೇಳ್ತಾ ಇದ್ದೀನಿ. ನನ್ನ ಪ್ರಕೃತಿ ಮಧ್ಯೆ ಇರೋ ಸಂಬಂಧ ನಿನಗಲ್ದೆ ನೀನು ಯಾರಿಗೂ ಗೊತ್ತಿಲ್ಲ. ನೋಡು, ಈ ದೇಶದ ರಕ್ಷಣೆಗೋಸ್ಕರ ನಿನ್ ಜೀವನನೇ ಮುಡಿಪಾಗಿಟ್ಟು ಹೋರಾಡ್ತಿರೋ ಮಹಾನ್ ತ್ಯಾಗಿ ನೀನು. ಪ್ರಕೃತಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋದಾದ್ರೆ ನಿನ್ನ ಸಂಬಂಧ ಚಿರವಾಗಿರ್ಬೇಕು ಅಂದ್ರೆ ನಾನು ಪ್ರಕೃತಿಗೆ ಬಾಳ್ ಕೊಡ್ಬೇಕು. ಏನ ಹೇಳ್ತಾ ಇದ್ಯಾ? ಪ್ರಕೃತಿನ ನಾನ್ ಮದುವೆ ಆಗೋದಾ? ಅವತ್ತು ನಿಮ್ಮಿಬ್ಬರು ಜೋಡಿ ನೋಡಿ ಮೇಡ್ ಫಾರ್ ಈಚ್ ಅದರ್ ಅಂತ ಬಾಯಿ ತುಂಬಾ ಹೋಗ್ಲಿದ್ ನಾನೇ. ಇವತ್ತು ಪ್ರಕೃತಿನ ಮದುವೆ ಆಗೋದಾ? ನೋ, ನೆವರ್, ಇಂಪಾಸಿಬಲ್. ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಜೀವನದಲ್ಲಿ ಅಸಾಧ್ಯ ಆಗೋದು ಯಾವುದು ಇಲ್ಲ. ಸಾಧ್ಯ ಇಲ್ಸು. ಮನ್ಸು ಮಾಡಿದ್ರೆ ಎಲ್ಲ ಸಾಧ್ಯ ಆಗುತ್ತೆ. ಶಟಪ್. ಪ್ರೀತಿಸಿದ ಹುಡುಗಿನ ಮರ್ತು ಹೆಂಡತಿ ಜೊತೆ ಸಂಸಾರ ಮಾಡೋದಕ್ಕೆ ನೀನ್ ಮನ್ಸು ಮಾಡ್ಲಿಲ್ಲ. ನಿನ್ ಹೆಂಡತಿನ ಮದುವೆ ಮಾಡ್ಕೊಳಕ್ಕೆ ನಾನ್ ಮನ್ಸು ಮಾಡ್ಬೇಕಾ? ಒಬ್ಬ ಸ್ನೇಹಿತ ತನ್ನ ಹೆಂಡತಿನ ಒಬ್ಬ ಗಂಡಸ್ಗೆ, ಅದರಲ್ಲೂ ತನ್ನ ಪ್ರಾಣ ಸ್ನೇಹಿತನಿಗೆ ಮದುವೆ ಮಾಡ್ಕೊ ಅಂತ ಹೇಳ್ತಾ ಇರೋದು ಇತಿಹಾಸದಲ್ಲೇ ಮೊದಲು ಅನ್ಸತ್ತೆ. ಶಬಾಷ್, ನಿನ್ನ ತ್ಯಾಗಕ್ಕೆ ಮೆಚ್ಕೊಳ್ಬೇಕಾತೆ. ಅರ್ಜುನ್, ನನ್ನ ದೃಷ್ಟಿಯಲ್ಲಿ ಸ್ನೇಹಕ್ಕಿಂತ ಮಿಗಿಲಾದ ದೊಡ್ಡ ಸಂಬಂಧ ಮತ್ತೊಂದಿಲ್ಲ. ಹೆಂಡತಿಗೆ ತಾಳಿ ಬಂದ ಇರುತ್ತೆ, ಆದ್ರೆ ಸ್ನೇಹಿತನಿಗೆ ಅದೊಂದೇ ಇರಲ್ಲ. ನಿನ್ಗೆ ನಿಜವಾದ ಸ್ನೇಹದ ಅರ್ಥ ಗೊತ್ತಿದ್ರೆ ಈ ಸ್ನೇಹಿತನಿಂದ ನೀನು ಬಯಸೋದೇ ಆದ್ರೆ ಇದಕ್ಕೆ ನೀನು ಒಪ್ಕೊಳ್ಳೇಬೇಕು. ಪ್ರಕೃತಿನ ನೀನು ಮದುವೆ ಆಗ್ಲೇಬೇಕು. ಇದಕ್ಕೆ ನೀನು ಒಪ್ಕೊಂಡ್ರೆ ನಿನ್ನ ದೇವ್ರ ತರ ಪೂಜಿಸ್ತೀನಿ. ಇಲ್ಲ ಅಂತಂದ್ರೆ ನನ್ನ ಸಾವಿಗೆ ನೀನೇ ಕಾರಣ ಆಗ್ತೀಯ. ಇದು ನಮ್ಮ ಸ್ನೇಹ ಮೇಲಾಣೆ. ಶ್ರವಣ್,
ನೀವಾ ಏನಿಲ್ಲಿ? ಮನೇಲಿ ಕೂತು ಕೂತು ಬೋರ್ ಆಗ್ತಾ ಇತ್ತು, ಹಾಗೆ ಹೊಲ ಗದ್ದೆ ಸುತ್ತಾಕೊಂಡು ಹೋಗೋಣ ಅಂತ ಬಂದೆ. ಬರ್ತಾ ನಿಮ್ಮನ್ನು ನೋಡ್ದೆ, ಮಾತಾಡ್ಸೋಣ ಅಂತ ಬಂದೆ. ಮಾತಾಡ್ಸೋಕೆ ಇಲ್ಲಿವರೆಗೂ ಬರ್ಬೇಕಾ? ಜನ ನೋಡಿದ್ರೆ ತಪ್ಪು ತಿಳ್ಕೊಳಲ್ವಾ? ಜನ ತಪ್ಪು ತಿಳ್ಕೊತಾರೆ ಅಂತ ನಾವು ಮಾತಾಡದೆ ಇರೋಕ್ಕಾಗತ್ತಾ? ಇತ್ತೀಚೆಗೆ ನೀವು ಮನೆ ಕಡೆನೂ ಬರ್ಲಿಲ್ಲ, ನಿಮ್ಮನೇನೂ ಕಾಣ್ತಾ ಇಲ್ಲ. ಅದಕ್ಕೆ ನಿಮ್ಮ ನೋಡಿದಾಗ ಮಾತಾಡ್ಸೋಣ ಅಂತ ಬಂದೆ. ನಿಮಗಿರೋಷ್ಟು ಧೈರ್ಯ ನನಗಿಲ್ಲ ಬಿಡಿ. ಅದ್ಯಾವ ಮಹಾಧೈರ್ಯ ಬಿಡಿ. ನೀವು ಅವ್ರ ಹತ್ರ ಮಾತಾಡಿದ್ರಾ? ಯಾಕೆ ನೀವಿನ್ನೂ ಅವ್ರ ಹತ್ರ ಮಾತಾಡಿಲ್ವಾ? ಮಾತಾಡ್ದೆ, ನಾನು ಹೇಳೋಷ್ಟು ಹೇಳ್ದೆ, ಆದ್ರೆ ಅವನು ಕೇಳೋ ಸ್ಥಿತಿಯಲ್ಲಿ ಇಲ್ಲ. ಅವನಿನ್ನೂ ಆ ಹುಡುಗಿ ಗುಂಡಿಂದ ಹೊರಗಡೆನೆ ಬಂದಿಲ್ಲ. ಅವನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಅನ್ಸುತ್ತೆ. ನೋಡಿ ಪ್ರಕೃತಿಯವರೇ, ನಿಮ್ಮ ನಿರ್ಧಾರದ ಮೇಲೆ ನಿಮ್ಮ ಜೀವನ ನಿಂತಿದೆ. ವಾವ್, ಸ್ನೇಹ ಅಂದ್ರೆ ಇದು. ಎಷ್ಟೇ ಆಗ್ಲಿ ನೀವಿಬ್ರು ಪ್ರಾಣಿ ಸ್ನೇಹಿತರಲ್ವಾ, ಬೇರೇನ್ ಹೇಳಕ್ ಸಾಧ್ಯ? ನೀವು ಅದನ್ನೇ ಹೇಳ್ಬೇಕಲ್ವಾ? ನೋ ನೋ ನೋ, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಹೇಳಿದ ಅರ್ಥ ಅದಲ್ಲ. ಸರಿ, ಅದ್ಬಿಡಿ. ನಿಮ್ಮ ನಿರ್ಧಾರ ಏನು ಅಂತ ಕೇಳಿದೆ ಅಷ್ಟೇ. ನನ್ನ ನಿರ್ಧಾರ ಏನು ಅಂತ ಹೇಳಿ. ಸತ್ರೆ ಹೇಳಿ ಅಂತಾನೆ, ಬದುಕಿದ್ದು ಜೀವಂತ ಶವ ಆಗಿದ್ದೀನಿ. ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ಮತ್ತಿನ್ನೇನ್ ಮಾಡ್ಲಿ? ತಾಳಿ ಕಟ್ಟಿದ ಗಂಡನ್ ಜೊತೆ ಬಾಳಿ ಬದುಕ್ಬೇಕಾದವ್ ನಾನು. ಇನ್ನೊಂದ್ ಮದ್ವೆ ಮಾಡ್ಕೊಂಡು ಸುಖವಾಗಿರೋ ಅಂತ ಹೇಳಿದ್ರೆ ಸುಖವಾಗಿರಕ್ಕಾಗತ್ತಾ? ಅಥವಾ ನಾನ್ ಇನ್ನೊಂದ್ ಮದ್ವೆ ಮಾಡ್ಕೊಳಕ್ಕಾಗತ್ತಾ? ಈ ಸಮಾಜ ಏನನ್ನತ್ತೆ? ನಮ್ ತಂದೆ ತಾಯಿ ಏನಂತಾರೆ? ನಮ್ಮ ಅತ್ತೆ ಮಾವ, ನಮ್ಮ ಮನೆತನದ ಗೌರವ ಉಳಿಯುತ್ತಾ? ನೀವೇ ಹೇಳಿ. ನೋಡಿ, ನಿಮ್ ಪರಿಸ್ಥಿತಿ ಏನು ಅಂತ ನನಗೆ ಅರ್ಥ ಆಗುತ್ತೆ. ನಾನು ಅವನಿಗೆ ನನ್ನ ಬುದ್ಧಿಶಕ್ತಿ ಎಲ್ಲ ಖರ್ಚು ಮಾಡಿ ಹೇಳಕ್ ಪ್ರಯತ್ನ ಪಟ್ಟೆ, ಆದ್ರೆ ಅವನು ನನ್ನನ್ನೇ ಹೇಳಿ ಅರ್ಜುನ್, ಯಾಕೆ ನಿಲ್ಲಿಸ್ಬಿಟ್ರಿ? ನೀವು ಮತ್ತೆ ಹಸಮಣೆ ಮೇಲೆ ಕೂರ್ಬೇಕು ಅಂತ ಹೇಳ್ಬಿಟ್ಟು ಹೋದ. ಮದ್ವೆ 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 ಯಾರಿಗೆ ಬೇಕಾಗಿದೆ ಈ ಮದ್ವೆ? ಯಾವುದೇ ಸುಖ ಸಂತೋಷ ಸಿಗದೆ ಇದ್ರೂ ಪರವಾಗಿಲ್ಲ, ನನ್ ಪಾಡು ನನಗೆ ಸುಮ್ಮನೆ ಬಿಟ್ರೆ ಸಾಕಾಗಿದೆ. ಒಂದ್ ವೇಳೆ ಅವ್ರ ಮದ್ವೆ ಮಾಡ್ಕೊಳ್ಳೇಬೇಕು ಅಂತ ಹಠ ಮಾಡಿದ್ರೆ ನನ್ ದಾರಿ ನಾನು ನೋಡ್ಕೋಬೇಕಾಗುತ್ತೆ. ಏ ಸುಬ್ಬಕ್ಕ, ಅಲ್ಲ ನೋಡು, ಗೊತ್ತವಳೆ ಅದೇನ್ ವಿಷಯ ಅಂತ ವಿಚಾರಿಸ್ಕೊಳವ. ಎಲ್ಲವ ಹೋಗಿದ್ದೆ? ಅದು ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡ್ಬೇಕಾದ್ರೆ ಹೀರೋ ಇದ್ದಂಗ ಅವನಲ್ಲ, ಲವ್ ಮಾಡಕ್ ಹೋಗಿದ್ದೇನು ಬಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ತಪ್ಪು ಮಾಡಿರೋದು ನೀನು ನಮ್ಗೆ ಹೇಳಕ್ ಬತ್ತೀಯ? ನೀನಂತವಳು ಇನ್ನಿಬ್ರು ಈ ಊರಿಗೆ ಸೊಸೆಯಾಗಿ ಬಂದ್ಬಿಟ್ರೆ ಈ ಊರೇ ಕೆಟ್ಟ ಕೆರ ಹಿಡಿತೈತೆ. ಕಂಡಿವ್ ಸುಮ್ನೆ ನೀನ್ ಆಟ್ವಾ. ಇವಳು ಹಿಂಗ ಆಡೋದಕ್ಕೆಯ ಆ ಸರ್ವಣಪ್ಪರು ಹಂಗ ಆಗಿರೋದು ಪಾಪ. ಪ್ರಕೃತಿ, ಏನ್ ಮಾವಯ್ಯ? ಯಾಕಮ್ಮ ಎದ್ಬಿಟ್ಟೆ? ಏನಾಯ್ತು? ಅದು ಅದು ಬೆಕ್ಕು ಮಾವಯ್ಯ. ಬೆಕ್ಕಗೆಲ್ಲ ಹೆದರ್ಕೊಳ್ತಾರ? ಅದೇನ್ ಮಾಡುತ್ತೆ ನಿನ್ನ? ಹೋಗ್ ಮಲ್ಕೋ, ಹೋಗ್ ಮಲ್ಕೋ. ಆಯ್ತು ಮಾವಯ್ಯ. ಏನು ಮಕ್ಕಳು, ಬೆಕ್ಕು ಇಲ್ಲಿಗೆಲ್ಲ ಹೆದರ್ಕೊಂಡು. ಅಬ್ಬಬ್ಬಾ, ಏನ್ ಕಾಲ ಬಂತಪ್ಪ. ಯಾರನ್ ನಂಬೋದೋ ಯಾರನ್ ಬಿಡೋದೋ ಆ ದೇವ್ರೇ ಬಲ್ಲ. ಯಾಕ್ರಮಕ್ಕ, ಏನಾಯ್ತು? ಇಡೀ ಊರ್ಗೆ ಗೊತ್ತು, ನಿಂಗ್ ಗೊತ್ತಿಲ್ವಾ? ಗಂಡ ಇದ್ದಂಗೆ ಇನ್ನೊಬ್ಬನ ಜೊತೆ ಬಿದ್ದವಳಲ್ಲ. ಯಾಕ್ರಮಕ್ಕ, ಹೊಸಿ ಬಿಡ್ಸೇಳು. ಬಿಟ್ರಿ ಉಂಟಾವ ಚಕ್ಕಂಡ ಆಡ್ತಾಳೆ, ಇಡೀ ಊರ್ನವ್ರಿಗೆ ಗೊತ್ತು, ನಿಂಗ್ ಗೊತ್ತಿಲ್ವಾ? ಊರ್ಗೆ ಇವಳಂತ 4 ಜನ ಸೊಸೆಂದ್ರು ಬಂದ್ಬಿಟ್ರೆ ಇಡೀ ಊರ್ನೇ ಹಾಳು ಮಾಡ್ಬಿಡ್ತಾರೆ ಕೆಂಪಮ್ಮ. ಓ, ನೋಡಕ್ಕೆ ಒಳ್ಳೆ ಗೌರವ ಇದ್ದಂಗ ಅವಳೆ, ಮಾಡೋ ಕೆಲ್ಸ ನೋಡಿದ್ರೆ ಹಿಂಗೆ. ಅಯ್ಯೋ, ದೊಡ್ಡವ್ರ ಮನೆ ವಿಷಯ ನಮ್ಗೆ ಯಾಕೆ? ಓ ಕಣವ. ಆಂಟಿ ಆಂಟಿ, ಯಾರೋ ಮಿಲ್ಟ್ರಿ ಅಪ್ಪ ಚೀಟಿಂಗ್ ಕೊಟ್ರು. ಅದೇ ಆಂಟಿ, ಅರ್ಜುನ್ ಅಂಕಲಂತೆ. ಓ, ಅರ್ಜುನ.
ಅರ್ಜುನ್ ಅರ್ಜುನ್ ಒಳಗಡೆ ಇದಾರಮ್ಮ.